ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಫೆಬ್ರವರಿ 8 ಅಂದರೆ ನೆನಪಾಗೋದೇನು ಅಂತ ಹೇಳಿದರೆ CCL ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಇವತ್ತಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲಿ ನೋಡಬೇಕು, ಯಾರ್ಯಾರೆಲ್ಲ ಆಡ್ತಾ ಇದ್ದಾರೆ, ಯಾರೆಲ್ಲ ಕ್ಯಾಪ್ಟನ್ಸಿಗೆ ಬರ್ತಾ ಇದ್ದಾರೆ, ಪ್ರತಿಯೊಂದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹಾಗೆ ನಮ್ಮ ಟೀಮ್, ನಮ್ಮ ಸ್ಕ್ವಾಡ್ ಹೇಗಿದೆ, CCL 2025 ಕಿಚ್ಚ ಸುದೀಪ್ ಅವರ ನೇತೃತ್ವದಲ್ಲಿ ನಡ್ಸ್ಕೊಂಡು ಬರ್ತಾ ಇದೆ, ಯಾವ ರೀತಿ ಇರುತ್ತೆ ಅನ್ನೋದನ್ನು ಪ್ರತಿಯೊಂದು ಡೀಟೇಲ್ಸ್ನ ನೋಡ್ಕೊಳ್ತಾ ಹೋಗೋಣ. ಅಲ್ಲಿವರೆಗೂ ಯಾರ್ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಿದ್ರೆ ಬನ್ನಿ ನೋಡೋಣ CCL ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಸೊ ಮೊದಲನೇದಾಗಿ 8 ಫೆಬ್ರವರಿ ಅಂದರೆ ಇವತ್ತು 2 ಮ್ಯಾಚ್ಗಳಿದೆ, ಅಂದರೆ 2 ಕ್ರಿಕೆಟ್ ಪಂದ್ಯಗಳಿರುತ್ತೆ. ಬೆಂಗಾಲ್ ಮತ್ತು ಚೆನ್ನೈ, ಬೆಂಗಾಲ್ ವರ್ಸಸ್ ಚೆನ್ನೈ ಮೊದಲನೇ ಮ್ಯಾಚ್ ಇರುತ್ತೆ, 2 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ ಇವತ್ತು. ಹಾಗೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ತೆಲುಗು ವಾರಿಯರ್ಸ್ ಬಂದ್ಬಿಟ್ಟು 6:15ಗೆ ಶುರು ಆಗ್ತಾ ಇದೆ. ಎಲ್ಲಿ ನೋಡಬೇಕು ಅಂತ ಹೇಳಿದರೆ, ಪ್ರತಿ ವರ್ಷ ನಾವು ಯೂಟ್ಯೂಬಲ್ಲೇ ಲೈವ್ ನೋಡ್ತಾ ಇದ್ವಿ, ಆದರೆ ಈ ವರ್ಷದಿಂದ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಸಿಕ್ಕಾಪಟ್ಟೆ ಒಂಥರ ಸ್ಪೋರ್ಟ್ಸ್ ಚಾನಲ್ ಆಗೇ ಮೂಡ್ ಬರ್ತಿದೆ. ಸೊ ಈ ವರ್ಷದ ಏನು CCL ಕ್ರಿಕೆಟ್ ಇದೆ ಅಲ್ವಾ, ಅದನ್ನು ನಾವು ಡಿಸ್ನಿ ಹಾಟ್ಸ್ಟಾರಲ್ಲಿ ನೋಡಬೇಕಾಗಿರುತ್ತೆ. ಸೊ ಆದರೆ ಇದು ಫ್ರೀನಾ ಅಥವಾ ಇದಕ್ಕೆ ಅಮೌಂಟ್ ಕಟ್ಬಿಟ್ಟು ತೊಗೋಬೇಕಾ ಅನ್ನೋದು ಗೊತ್ತಿಲ್ಲ, ಆದರೆ ಡಿಸ್ನಿ ಹಾಟ್ಸ್ಟಾರಲ್ಲಿ ಇದು ಮೂಡಿ ಬರ್ತಾ ಇದೆ. ಇದನ್ನು ಬಿಟ್ಟು ಇನ್ನೆಲ್ಲಿ ನೋಡ್ಬೋದು ಅಂತ ಹೇಳಿದರೆ, TV ಚಾನಲ್ಸಲ್ಲಿ ಸೋನಿ 10 ಅನ್ನೋದರಲ್ಲಿ ಕೂಡ ಇದು ಬರ್ತಾ ಇದೆ. ಸೊ ಹಾಗಿದ್ರೆ ನಮ್ಮ ಸ್ಕ್ವಾಡ್ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಈ ವರ್ಷದ ಕ್ಯಾಪ್ಟನ್ಸಿ ಬಂದುಬಿಟ್ಟು ಕಿಚ್ಚ ಸುದೀಪ್ ಅವರು ನಾನೇ ತಗೊಳ್ತೀನಿ, ಯಾಕಂದರೆ 2-3 ವರ್ಷ, ಎಷ್ಟೊಂದು ವರ್ಷಗಳೇ ಆಗೋಯ್ತು ನಾವು CCL ಕಪ್ಪನ್ನು ತಗೊಂಡು. ಹಾಗಾಗಿ ಏನಾದರೂ ಆಗಲಿ ಈ ವರ್ಷ ಕಪ್ ನಮ್ಮದೇ ಅಂದ್ಕೊಂಡು ಕಿಚ್ಚ ಸುದೀಪ್ ಅವರು ನಾನೇ ಕ್ಯಾಪ್ಟನ್ಸಿ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಯಾಪ್ಟನ್ಸಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಕಿಚ್ಚ ಸುದೀಪ್ ಅವರು ಇರ್ತಾರೆ, ಹಾಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇರ್ತಾರೆ, ಜೈರಾಮ್ ಕಾರ್ತಿಕ್ ಅವರು ಇರ್ತಾರೆ, ಡಾರ್ಲಿಂಗ್ ಕೃಷ್ಣ ಅವರಿದ್ದಾರೆ, ಸುನಿಲ್ ರಾವ್ ಇದ್ದಾರೆ, ರಾಜೀವ್ ಇದ್ದಾರೆ, ಚಂದನ್ ಇದ್ದಾರೆ, ಪ್ರತಾಪ್ ಇದ್ದಾರೆ, ನಿರೂಪ್ ಇದ್ದಾರೆ, ಅನೂಪ್ ಇದ್ದಾರೆ. ಸೊ ಇವರೆಲ್ಲ ಇದರಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮ ಸ್ಕ್ವಾಡಲ್ಲಿ ಆಲ್ಮೋಸ್ಟ್ ಎಲ್ಲ ಹಳಬ್ರೆ ಇದ್ದಾರೆ, ಹೊಸಬ್ರು ಯಾರು ಅಷ್ಟೊಂದಾಗಿ ಇಲ್ಲ. ಸೊ ನೋಡ್ತಾ ಇದ್ದೀರಲ್ವಾ, ಸಿದ್ದು ಕೂಡ ಇದ್ದಾರೆ. ನೋಡಿದ್ರೆ ನಮ್ಮದೆಲ್ಲ ಒಂಥರ ಹಳೆ ಬ್ಯಾಚ್ ಥರನೇ ಇದೆ. ಸೊ ಇನ್ನು ತೆಲುಗು ವಾರಿಯರ್ಸ್ ಯಾವ ಥರ ಇದೆ ಅಂದರೆ, ಅಕ್ಕಿನೇನಿ, ಅಖಿಲ್, ಸಚಿನ್, ನಿಖಿಲ್, ಸುಧೀರ್, ರೋಷನ್. ಸೊ ಇವರಲ್ಲೆಲ್ಲ ಸುಮಾರು ಇದ್ದಾರೆ. ಮೊದಲನೇದಾಗಿ ಏನು ಅಂತ ಹೇಳಿದರೆ, ಸೊ ತೆಲುಗು ಟೈಟನ್ಸ್ ಅವರು ಲಾಸ್ಟ್ ಇಯರ್ ಮತ್ತು ಅದಕ್ಕೂ ಲಾಸ್ಟ್ ಇಯರ್ಸ್ ಯಾವ ರೀತಿ ಟಕ್ಕರ್ ಕೊಟ್ಟಿದ್ರು ಅಂತ ನೋಡ್ಬೋದು. ಇಲ್ಲಿ ತೆಲುಗು ಟೈಟನ್ಸ್ ಅಂದರೆ ವೀಕ್ ಟೀಮ್ ಅಂತ ಏನಿಲ್ಲ. ಸೊ ಇವರು ಸರಿಯಾಗಿ ಟಕ್ಕರ್ ಕೊಡುವಂತಹ ಟೀಮ್ ಕೂಡ ಆಗಿದೆ ತೆಲುಗು ವಾರಿಯರ್ಸ್ ಅವರು. ಸೊ ಸಖತ್ತಾಗಿ ಕೂಡ ನಮಗೆ ಕಾಂಪಿಟೇಟರ್ ಆಗಿ ಇವರು ಕಂಡು ಬರ್ತಾ ಇದ್ದಾರೆ. ಸೊ ಆದರೆ ನಮ್ಮ ಟೀಮು ಈ ಸರಿ ಏನು ಅಂತ ಹೇಳಿದ್ರೆ, ಹೇಗಾದರೂ ಮಾಡಿ ಕಪ್ ನಾವು ಪಡ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಕೂಡ ಮಾಡಿದೆ, ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೆ. ಹಾಗೆ ಕಿಚ್ಚ ಸುದೀಪ್ ಅವರ ಹಿಂಟ್ಸ್ಗಳನ್ನ ಕೂಡ ನಮ್ಮ ಟೀಮ್ ಚೆನ್ನಾಗಿ ಅರ್ಥಕೊಂಡಿದೆ ಅಂತ ಅಂದ್ಕೊಳ್ತೀನಿ. ಸೊ ಹಾಗಿದ್ರೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಇಲ್ಲಿ ಸಿಕ್ಕಾಪಟ್ಟೆ ಕ್ವೆಶನ್ಸ್ಗಳು ಕಾಣ್ತಾನೆ ಇದೆ. CCL ಬರ್ತಾರಾ ಬರಲ್ವಾ, ಆಡಲ್ವಾ ಅನ್ನೋದು. ಸೊ ಹೌದು ಫ್ರೆಂಡ್ಸ್, ಇವರು ಇಷ್ಟು ದಿನ ಬಿಗ್ ಬಾಸ್ ಮನೆ ಒಳಗಡೆ ಇದ್ದರು, ಈಗಷ್ಟೇ ಬಿಗ್ ಬಾಸ್ 2 ವಾರದ ಹಿಂದೆ ಮುಗಿದಿದೆ. ಸೊ ಇವರು CCL ಟೀಮ್ಗೆ ಬಂದಿದ್ದಾರೆ, ಜಾಯಿನ್ ಕೂಡ ಆಗಿದ್ದಾರೆ. ಆದರೆ ಇವರು ಕೊಟ್ಟಿರುವಂತಹ ಇಂಟರ್ವ್ಯೂ ಅಲ್ಲಿ ಮಾರ್ನಿಂಗ್ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ನಾನು ಸೀಸನ್ 11 ಬಿಗ್ ಬಾಸಲ್ಲಿ ಇದ್ದಿದ್ದ ಕಾರಣ ಪ್ರಾಕ್ಟೀಸನ್ನು ಸರಿಯಾಗಿ ಮಾಡಲಿಕ್ಕಾಗಿಲ್ಲ, ಪ್ರಾಕ್ಟೀಸ್ಗೆ ಕೂಡ ಜಾಯಿನ್ ಆಗಲಿಕ್ಕಾಗಿಲ್ಲ. ಸೊ ಹಾಗಾಗಿ ನಾನು 1-2 ದಿನಗಳಿಂದ ಮಾತ್ರ ಪ್ರಾಕ್ಟೀಸ್ಗೆ ಜಾಯಿನ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಟೀಮಲ್ಲಿದ್ದೀನಿ, ಆದರೆ ಆಡ್ತೀನಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಬಹುಶಃ ಇನ್ನೊಂದು ಟೀಮ್ ಅಥವಾ ಇನ್ನೊಂದು ಮ್ಯಾಚ್ ಏನು ಬರುತ್ತಲ್ವ, ನೆಕ್ಸ್ಟ್ ಮ್ಯಾಚ್ ಅಂದರೆ ಇವತ್ತೇನು ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ತೆಲುಗು ವಾರಿಯರ್ಸ್ ಇದೆ ಅಲ್ವಾ, ಇದರಲ್ಲಿ ಆಡಲಿಕ್ಕಿಲ್ಲ. ಸೊ ನೆಕ್ಸ್ಟ್ ಮ್ಯಾಚಲ್ಲಿ ನಾನು ಆಡುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಹಾಗಿದ್ರೆ ನಿಮಗೆ ಕನ್ಫರ್ಮೇಷನ್ ಸಿಕ್ತಲ್ವಾ ಫ್ರೆಂಡ್ಸ್. ಸೊ ಇವರು CCLಲ್ಲಿ ಇದ್ದಾರೆ, ಬಟ್ ಇವತ್ತಿನ ಮ್ಯಾಚಲ್ಲಿ ಆಡುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಸೊ ಹಾಗೆ ನಮ್ಮ ಕಿಚ್ಚ ಸುದೀಪ್ ಅವರು ಕೂಡ ಕ್ಯಾಪ್ಟನ್ ಆಗಿದ್ದಾರೆ, ಕ್ಯಾಪ್ಟನ್ ಆಗಿ ಟೀಮನ್ನು ಲೀಡ್ ಮಾಡ್ತಾ ಇದ್ದಾರೆ. ಸೊ ಇವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆ್ಯಂಡ್ ಸಿಕ್ಕಾಪಟ್ಟೆ ಒಂಥರ ಸೂಪರಾಗಿ ಕಾಣ್ತಾ ಇರೋ ಟೀಮ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಇವತ್ತಿನ CCL ಮ್ಯಾಚಲ್ಲಿ ನಮ್ಮ ಕರ್ನಾಟಕ ಗೆಲ್ಲುತ್ತಾ ಅಥವಾ ತೆಲುಗು ವಾರಿಯರ್ಸ್ ಗೆಲ್ಲುತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.